ಶಾಲಾ ಶಿಕ್ಷಕರು ನನ್ನನ್ನು ಕ್ಷಮಿಸಬೇಕು. ಹಾಗಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಮುಂದೆ ಬರೋದಿಲ್ಲ ಅಂತಲ್ಲ, ಬರ್ತಾ ಇರ್ತೇನೆ. ಕುಂದಾಟ ಜೊತೆ ಇರಬೇಕು. ಯಾಕೆಂದ್ರೆ ನಾವು ಬರೀ ಶಿಸ್ತಿನ ಸಿಪಾಯಿ ಅಂತ ಹೋದರೆ ಆಗಲ್ಲ. ಅದ್ರ ಜೊತೆ ನಾವು ವಿದ್ಯಾರ್ಥಿನಿಗಳು ಏನಂದರೆ ವಿದ್ಯಾಭ್ಯಾಸದ ಟೈಮಲ್ಲಿ ನಾವು ಏನೇನು ಆಟ ಆಡ್ಬೇಕೋ ಅವೆಲ್ಲ ಆಟ ಆಡಿದ್ರೆ ಚಂದ. ಯಾಕೆಂದರೆ ಬರೀ ಓದು, ಬರೀ ಮನೆಗೆ ಹೋಗು, ಮನಗು, ಬೆಳಗ್ಗೆ ತಿಂಡಿ ತಿನ್ನು ಎಂದು ಸುಲಭ ಅಷ್ಟೇ ಇರಬಾರ್ದು. ಎಲ್ಲ ಚಟುವಟಿಕೆಗಳನ್ನು ಮೈಗೂಡಿಸ್ಕೊಂಡು ನಾವು ಬೆಳೀತಿರೋದು. ಆಗ ನಮಗೆ ಒಂದು ಧೈರ್ಯ ಅವಾಗ ಸಿಪಾಯಿ ಆಗಲಿಕ್ಕೂ ನಮಗೆ ಸರಿಯಾಗುತ್ತೆ. ಒಂದು ಮಗು ಹುಟ್ಟನೆ ಎಲ್ಲದನ್ನು ಕಲಿತಿರಲ್ಲ, ಬೆಳೀತಾ 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 ಎಲ್ಲದನ್ನೂ ಕಲಿತಾರೆ. ಹಾಗೆ ನನಗೂ ಅಷ್ಟೇ, ಒಂದೇ ಒಂದು ಎಕ್ಸಾಮ್ ನಾವು ಅಷ್ಟೇ. We remember our freedom fighters on this day. I am proud to be India. I love my country very much. Jai Hind, Jai Bharat. Thank you. ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬಾ ಮಕ್ಕಳಿರಲಿ ಎಂದು ನೀ ದೇವರಲ್ಲಿ ಬೇಡಿಕೊಂಡೆಯೋ ಹೇಗೆ? ಮಕ್ಕಳಿಗೆ ಸುಳ್ಳು ಹೇಳಿದೆ ನಾನು. ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ. ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಗೆಳೆಯ ಅಂತೀರಿ, ಅವರ ಹತ್ತಿರ ಹೋಗಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಮಿತ್ರ ಅನ್ನುತ್ತೀರಿ, ಅವರು ಸಹಾಯ ಮಾಡೇ ಮಾಡುತ್ತಾರೆ ನಿಮಗೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ ಬೇಡರಿ. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಸರಿ. ತಡೆದುಕೋಕಂತ ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾಗಿತ್ತು. ಅದನ್ನು ಕಟ್ಟಿಕೊಳ್ಳಲೆ? ಸರಿ, ಹಾಗೆ ಮಾಡು. ನನ್ನನ್ನು ನೋಡಲು ಹೋಗುತ್ತಿದ್ದೇನೆ, ದಾರಿ ಬಿಡಿ. ಅವರಲ್ಲಿ ನೀವೆಲ್ಲಿ? ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಶ್ರೀಕೃಷ್ಣ ಮಹಾರಾಜರು. ಏಕೆ ಸುಧಾಮ, ಕಣ್ಣಲ್ಲಿ ನೀರು? ಬಹಳ ದಿನಗಳ ಆನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದೆಯಾ? ವಿಶ್ರಾಂತಿ ತೆಗೆದುಕೋ. ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಬಿಡುವುದಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ಸುಮ್ಮನೀರು. ಬಂದ ತಕ್ಷಣ ಹೋಗಬೇಕಿದೆ. ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡು. ನನಗೂ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ. ದೃಶ್ಯ 3. ಈಗ ಕೃಷ್ಣನ ಅರಮನೆ, ಸುಧಾಮನಿರುವ ಕೋಣೆ. ಶ್ರೀ ಕೃಷ್ಣನಂತ ಮಿತ್ರನನ್ನು ಪಡೆದ ನಾನೇ ಧನ್ಯ. ಅವನು ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಅವನ ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರದು. ಏನು ಯೋಚಿಸ್ತೀರಿ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀವು ಬಂದು ನನ್ನ ಮನಸ್ಸಿಗೆ ಸಂತೋಷ ಉಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಒಟ್ಟಿಗೆ ತರಲು ಹೋಗುತ್ತಿದ್ದೆವು. ಗುರು ಮಾತುಕತೆ ಹೊಡೆದ ಕಡಲೆ ತಿಂದಿತ್ತು. ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿತ್ತು. ಹಸಿವು ಬಡತನ ಹಸಿವು ಅವರ ಹಿಂಗಿಸಲು ಅವರ ಕಷ್ಟ ಕಾನ್ಪಡೆ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿತು ತಪ್ಪೆಂದು ಕ್ರಮೇಣ ಬಂತು ನೋಡು ಅರಿವಿಗೆ. ಕೃಷ್ಣ, ಇಷ್ಟು ದಿನ ಇಲ್ಲಿದ್ದು ಇದನ್ನೆಲ್ಲ ಕಣ್ಣಾರೆ ಕಂಡಿರುವೆಯಾ? ನಿನಗೇನು ಬೇಕು ಸುಧಾಮ? ನನಗೇನು ಬೇಡ, ನಿನ್ನ ಸತ್ಕಾರ ಒಂದೇ ಸಾಕು. ಇದನ್ನು ಜೀವನದಲ್ಲೇ ಮರೆಯುತ್ತಿಲ್ಲ. ಇನ್ನು ನನ್ನವರಿಗೆ ನಾನು ಹೊರಡಲು ಒಪ್ಪನೆ ಕೊಡು ಕೃಷ್ಣ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಂಡು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ? ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ಹೊರಡಲು ಅಪ್ಪಣೆ ಕೊಡು ಕೃಷ್ಣ. ನೀನು ಇಷ್ಟಂತೆ ಆಗಲಿ, ಹೋಗಿ ಬಾ, ಒಳ್ಳೆಯದಾಗಿದೆಯಾ? ಅಂದಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲ್ವೇ? ಇಲ್ಲ, ಪರವಾಗಿಲ್ಲ, ನೀನು ಕರೆದಿದ್ದರೂ ನಾನೇ ಬರುವೆ. ನನ್ನ
ದೃಶ್ಯ 4 ಸುಧಾಮನ ಸುಂದರವಾದ ಮನೆ. ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ. ನನ್ನ ಗುಡಿಸಲೆಯಲ್ಲಿ? ಆ ಗುಡಿಸಲಿನ ಜಾಗದಲ್ಲಿಯೇ ಈ ಅರಮನೆಯ ಮನೆ ನಿರ್ಮಾಣವಾಗಿದೆ. ಅರೆ, ನಾನು ಹೋಗಿ ಬಂದು ಹೇಗೆ ಸಾಧ್ಯ? ನಿಮ್ಮ ಮಿತ್ರನ ಕೃಪೆಯಿಂದ. ನನ್ನ ಮಿತ್ರ ಶ್ರೀ ಕೃಷ್ಣನಿಂದ. ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ. ಅವನಿಗೆ ನಾನು ಸಹಾಯ ಮಾಡಲು ಕೇಳಲೇ ಇಲ್ಲ. ನಿಜವಾಗಿಯೂ ಸತ್ಯವಾಗಿಯೂ. ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುವನ್ನು ತಂದರು. ಚಕಚಕ ಅಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಬಟ್ಟೆ, ಉಡುಪು, ಆಭರಣ ಸಹ ಕೊಟ್ಟರು. ಪರಮಾತ್ಮ ನನ್ನ ಮಾತು ಇಂಗಿತವನ್ನು ತಿಳಿದುಕೊಂಡು ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾರೆ. ಶ್ರೀಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ದೀರಾ? ಹೂ ಕೊಟ್ಟೆ. ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಹಬ್ಬ, ಬಡವರ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಅದು ನಿಜವಾದ ದೊಡ್ಡ ಗುಣ ಹಾಗೂ ಅವರ ಸ್ನೇಹ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ ಅಪ್ಪ ನನ್ನವರು. ನಗ್ಬೇಡ್ರಿ, ಜನ ಆಡ್ತಾವಲ್ಲ, ನಗ್ಬಾರ್ದು. ನಗ್ರೆ ತೋರ್ಸೋ ತೋರ್ಸು. ನನ್ನ ಹೊಸ ಬಟ್ಟೆ ನೋಡು. ವಾ